ಅದು 2001 ಆದದ್ದು. ನಾನು ಅಣ್ಣಾ ಯೂನಿವರ್ಸಿಟಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಸಲ ಕೂತಿದ್ವಿ ಹೀಗೆ. ತಕ್ಷಣ ಕೇಳಿದರು, ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕೇಳಿದರು. ಹೋಗ್ತೀನಲ್ಲ ಕೆಲವೊಂದು ಸಲ ಅಂದೆ. ಯಾಕೆ ಅಂದರು. ಖುಷಿ ಆಗುತ್ತೆ ಅಂತಂದೆ. ಏನು ಕೇಳ್ತೀರಿ ದೇವರಿಗೆ ಅಂದರು. ಏನೂ ಕೇಳಲ್ಲ ಅಂದೆ. ಯಾಕೆ ಅಂದರು. ದೇವ್ರೇ ಅಂತ ತಹಶೀಲ್ದಾರೇನ್ರಿ, ಅಪ್ಲಿಕೇಶನ್ ಕೊಡ್ಬೇಕು, ಇದು ಕೊಡು ಇದು ಕೊಡು ಅಂತ. ದೇವರಾಗಿದ್ದರೆ ಗೊತ್ತಿರಬೇಕಪ್ಪ ಅವ್ನಿಗೆ ಏನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು ಗೊತ್ತಿರುತ್ತೆ ಅಂತ ಹೇಳಿದೆ. ನಮ್ಮ ಪರಂಪರೆ ಒಂದು ಮಾತಿದೆ ಸರ್ ಅಂದೆ. ಏನು ಅಂದರು. ಭಗವಂತನ ಕೇಳಿದ್ರೆ ಎರಡೇ ಕೇಳಬೇಕಂತೆ, ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ. ಯಾರ ಮುಂದೆ ಕೈ ಚಾಚುವಂಗೆ ಮಾಡಬೇಡಪ್ಪ ಭಗವಂತ. ಆಮೇಲೆ ಎರಡನೇದ್ದು, ನಿದ್ದೆಯಲ್ಲಿ ಸಾವು ಕೊಡು, ನನಗೆ ಶಾಂತ ಸಾವು ಕೊಡು ಅಂತ ಕೇಳಬೇಕು ಅಂತಂದೆ. ವೆಟ್ ಎ ಮಿನಿಟ್ ಅಂತ ಡೈರಿಯಲ್ಲಿ ಬರ್ಕೊಂಡ್ರು. 2 things ನೋ. 1 is ಡೋಂಟ್ ಮೇಕ್ ಮಿ ಹೆಲ್ಪ್ಲೆಸ್, 2nd is ಗಿವ್ ಮಿ ಕಂಫರ್ಟೇಬಲ್ ಡೆತ್. ಎಸ್ ಅಂದೆ. ಟಪ್ ಅಂತ ಟೇಬಲ್ ಬಿಡಿದ್ರು. ಐ ವಾಂಟ್ ಟು ಡೈ ಟೀಚಿಂಗ್ ಯು ನೋ, ಐ ವಾಂಟ್ ಟು ಡೈ ಟೀಚಿಂಗ್ ಯು ನೋ ಅಂದರು. ಅದು ಆವಾಗ ಆದದ್ದು. ಅವ್ರ ಕೊನೆ ದಿವಸ ಜುಲೈ 27, 2015 ಅಂದ್ಕೊಂಡಿದ್ದೀನಿ ನಾನು. ರಾಯಚೂರಲ್ಲಿದ್ದೆ ನಾನು. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಶಿಪ್ ಕ್ಲಾಸ್ ಇತ್ತು ನಂದು. ಮೊಬೈಲ್ ಆಫ್ ಮಾಡಿಬಿಡ್ತೀನಿ ನಾನು ಸೆಕ್ಯೂರಿಟಿ ಕ್ಲಾಸ್ ಇದ್ದಾಗ. ಸಾಯಂಕಾಲ 6 ಗಂಟೆ 6:15 ಕ್ಲಾಸ್ ಆಯಿತು. ಹೋಟೆಲಿಗೆ ಬಂದೆ. ನೆನಪಾಯಿತು ಮೊಬೈಲ್ ಆನೇ ಮಾಡಿಲ್ಲ ಅಂತ. ಆನ್ ಮಾಡಿ ಮನೆಯಿಂದ 10 ಮಿಸ್ ಕಾಲ್ ಬಂದಿದೆ ಮನೆಯಿಂದ. ಏನು ಎಮರ್ಜೆನ್ಸಿ ಇರಬೇಕು ಅಂತ ನಾನು ಹೆಂಡ್ತಿಗೆ ಫೋನ್ ಮಾಡಿದೆ. ಏನು ಸುದ್ದಿ, ಏನು ಅರ್ಜೆಂಟು ಅಂತ. ಟಿ ವಿ ನೋಡಿದ್ರಾ ಅಂತ ಕೇಳಿದ್ಲು. ಇಲ್ಲ, ಏನು ಸ್ಪೆಷಲ್ಲು ಅಂತ ಕೇಳಿದೆ. ಕಲಾಂ ಹೋಗ್ಬಿಟ್ರಂತೆ. ಹೌದಾ, 1 ತಿಂಗಳಿಂದ ಭೇಟಿಯಾಗಿ ಬಂದಿದ್ದೀನಿ. ಆ ಕಡೆ ಫೋಟೋ ಇದೆ, 1 ತಿಂಗಳಿಂದ. ಎಂತ ಅದು ಎಂಬ್ರಾಸಿಗೆ ಮತ್ತೊಂದು ಹೇಳ್ತೀರ ಅದನ್ನು. ಅಷ್ಟು 1 ತಿಂಗಳು ಏನಾಯ್ತು, ಆಕ್ಸಿಡೆಂಟ್ ಆಯಿತಾ ಅಂತ ಕೇಳಿದೆ. ಇಲ್ಲ ಅವರೆಲ್ಲೂ ಹೋಗಿದ್ರಂತೆ, IIMಗೆ ಹೋಗಿದ್ರಂತೆ. ಮಾತಾಡೋಕೆ ನಿಂತ್ಕೊಂಡ್ರು, ಗುರುಸು ಬಿದ್ದರು, ತೀರ್ಕೊಂಡು ಈಗ ಫ್ಲ್ಯಾಶ್ ತೋರಿಸ್ತಾ ಇದ್ದಾರೆ, ಡೀಟೇಲ್ ಗೊತ್ತಾಗಿಲ್ಲ ಅಂದು. ಅಂದೆ ತಕ್ಷಣ ಅವ್ರು ಅಂದ್ಕೊಂಡದ್ದಾಯ್ತಲ್ಲ. ಹೇಳಿದರು 15 ವರ್ಷದಿಂದ ಹೇಳಿದರು, ಐ ವಾಂಟ್ ಟು ಡೈ ಟೀಚಿಂಗ್ ಯು ನೋ ಅಂತ. ಅದಾಯ್ತಲ್ಲ. ಅವು ನನಗೆ ಖಾತ್ರಿ ಆದದ್ದೇನು ಅಂದರೆ, ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ತೀರ್ಮಾನ ಗಟ್ಟಿಯಾಗಿ ಕೂತಿದ್ರೆ ಅದು ಹಂಗಾಗತ್ತೆ. ಸಂಕಲ್ಪ ಅಂತ ಕರಿತೀನಿ. ನಿನ್ನ ಮನಸ್ಸಲ್ಲಿ ಸಂಕಲ್ಪ ಗಟ್ಟಿಯಾಗಿದ್ದರೆ ಭಗವಂತ ನಡೆಸ್ತಾನೆ ಅದನ್ನು. ಹಾಗೆ ಆಯ್ತು. ಅವ್ರು ಅಸಾಧ್ಯ, ನನ್ನ ನಂಬಕ್ಕೆ ಆಗಲಿಲ್ಲ. ಅಷ್ಟು ಚಟುವಟಿಕೆ ಇದ್ದಂಥ ಮನುಷ್ಯ ಕೊನೆ ದಿವಸ ಕೂಡ ಎಷ್ಟು ಚುರುಕಾಗಿರಬೇಕು. ಅವ್ರ ಜೋಡಿ ಇದ್ದಂಥ ಭಾಳ ಚೆನ್ನಾಗಿ ಬರ್ತಿದ್ದಾನೆ ಹುಡುಗ, ಅವನು ಭಾಳ ಚೆನ್ನಾಗಿ ಬರ್ತಿದ್ದಾನೆ ಹುಡುಗ, ಅವ್ರ ಜೊತೆಗಿದ್ದವನು. ಇವ್ರ ಕಾರ್ ಮುಂದೆ ಸೆಕ್ಯೂರಿಟಿ ಕಾರ್ ಹೋಗ್ತಾ ಇರುತ್ತಲ್ಲ, ಗನ್ಮನ್ ನಿಂತ್ಕೊಂಡೇ ಇದ್ದ ಹೇಗೆ. ಇವರು ಫೋನ್ ಮಾಡುವಂತಾರೆ ಅವನಿಗೆ, ಕೂತ್ಕೋ ಅಂತೇಳು, ನಿಂತ್ಕೋಬೇಕಾ ಕೂತ್ಕೋ ಅಂತೇಳು. ಅವ್ನು ನಿಂತ್ಕೊಳ್ಳೋದು ಕಷ್ಟ ಇವರಿಗೆ, ಅವ್ನು ಮಾಡೋಕ್ಕಾಗಲ್ಲ ಸರ್, ಡ್ಯೂಟಿ ಬೇಕಾದ್ರೆ ಮಾಡ್ತಾನೆ. ಅಲ್ಲಿ ಹೋದ್ಮೇಲೆ ಏನು ಮಾಡಿದ್ರು ಗೊತ್ತಾ, ಇಂಫಾಲ್ಗೆ ಹೋದ್ಮೇಲೆ ಅವರು ಆ ಹುಡುಗನ ಕರೆಸಿದ್ರು ತಮ್ಮ ಚೆಂಬರಿಗೆ. ಕರೆಸ್ಬಿಟ್ಟು, ಐ ಆಮ್ ಸಾರಿ, ನನಗೋಸ್ಕರ ನಿಂತ್ಕೋಬೇಕಾಯ್ತು ನೀನು ಅಂತ. ಇಲ್ಲ ಸರ್, ನನ್ನ ಡ್ಯೂಟಿ ಅದು ಅಂದ. ಆದರೂ ನನಗೋಸ್ಕರ ನಿಂತಿಯಪ್ಪ ನೀನು, ಅವನ್ನೆಲ್ಲ ಊಟ ಗಿಟ ನೋಡ್ಕೊಳ್ಳಿ ಒಂದು ಅಂತ ಪರ್ಸ್ನಲ್ ಕೇರ್ ಮಾಡೋದು. ಇದು ಹಾಳ ಪ್ರೂಫ್. ಇವತ್ತಿನ ಯುವಕರಿಗೆ ಹೇಳಬೇಕಾದ ಒಂದು 2-3 ಮಾತು ಹೇಳಬೇಕು. ಕಲಾಂ ನಿಮಗೆ ಮಾರ್ಗದರ್ಶಿ ಆಗಬೇಕಾದ್ರೆ ಮೊಟ್ಟ ಮೊದಲು ಎಡೆಬಿಡದ ಪರಿಶ್ರಮ ಇಲ್ಲದೆ ಯಾವುದೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಯಾವುದೂ ಲಾಟ್ರಿ ಅಲ್ಲ ಜೀವನದಲ್ಲಿ. 2ನೇದ್ದು, ತನ್ನ ಸುತ್ತಮುತ್ತ ಇರುವಂಥ ಜನರ ಜೊತೆಗೆ ಪ್ರೀತಿಯನ್ನು ನಡ್ಕೊಳ್ಳುವಂಥದ್ದು. ಎಷ್ಟೇ ಅಧಿಕಾರ ಬಂದರೂ ವಿನಯದಿಂದ ಬದುಕುವಂಥದ್ದು. ಕೊನೆಗೆ ಒಂದು ಭಾಳ ದೊಡ್ಡ ಮಾತು ಹೇಳಬೇಕು. ಈ ಪ್ರಪಂಚದಲ್ಲಿ ಬಂದಿದ್ದೇವೆ, ಇದು ನಾವು ಸೈಕಲ್ ಬಾಡಿಗೆ ತೊಗೋತೀವಲ್ಲ, ಕಾರ್ ಬಾಡಿಗೆ ತೊಗೋತೀವಲ್ಲ, ಟ್ಯಾಕ್ಸಿ, ಹಾಗೆ ಈ ಜೀವನ ಬಾಡಿಗೆ ತೊಗೊಂಡು ಬಂದಿದ್ದೀವಿ ನಾವು. ಒಂದು ದಿವಸ ಬಿಟ್ಟು ಹೋಗ್ಬೇಕು ಇದನ್ನು. ಹೋಗುವಾಗ ಪ್ರಪಂಚಕ್ಕೆ ಏನಾದರೂ ಪ್ರಯೋಜನ ಆಗುವಂಥ ಕೆಲಸಗಳನ್ನು ಮಾಡಿ ಬಿಟ್ಟು ಹೋಗಬೇಕು. ಕಲಾಂ ಮಾಡಿದ್ದದು.